ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಅವರನ್ನ ಹೋಸ್ಟ್ ಆಗಿ ನೋಡುವುದೇ ಒಂದು ರೋಮಾಂಚನ. ಅವರ ಶಾಂತ ಸ್ವಭಾವ, ತಾಳ್ಮೆಯುತ ಮಾತುಗಳು ಮನೆಯ ಸ್ಪರ್ಧಿಗಳನ್ನ ಸರಿದಾರಿಗೆ ತರುತ್ತೆ. ಆದ್ರೆ ಈ ವಾರದ ಎಪಿಸೋಡ್ ನಲ್ಲಿ ಸುದೀಪ್ ಅವರು ತಮ್ಮ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ರಾಶಿಕಾ ಶೆಟ್ಟಿ ಮತ್ತು ರಿಷಾ ಗೌಡ ಅವರ ನಡೆ ಎನ್ನಲಾಗಿದೆ. ಲವ್ ಟ್ರ್ಯಾಕ್ಗೆ ಸಂಬಂಧಿಸಿದ ಚರ್ಚೆಯಲ್ಲಿ ಸುದೀಪ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಛತ್ರ ಅಲ್ಲ, ವೇದಿಕೆಯನ್ನ ಹಾಳು ಮಾಡಬೇಡಿ ಎಂದು ಅವರು ಎಚ್ಚರಿಕೆ ನೀಡಿದ್ದು ವೀಕ್ಷಕರನ್ನ ಬೆಚ್ಚಿ ಬೀಳಿಸಿತ್ತು. ಈ ವಾರದ ಮುಖ್ಯ ಆರೋಪ ಧ್ರುವಂತ್ ಮೇಲೆ ಬಂದಿತ್ತು. ಮನೆಯೊಳಗೆ ನಡೆದ ಒಂದು ಚರ್ಚೆಯಲ್ಲಿ ಧ್ರುವಂತ್ ಹೇಳಿದ್ರು, ರಾಶಿಕಾ ಅವರು ಮೊದಲು ಅಭಿಗೆ ಟ್ರೈ ಮಾಡಿದ್ರು, ಅವರು ಸಿಗದೇ ಇದ್ದಿದ್ದಕ್ಕೆ ನನ್ನ ಮೇಲೆ ಟ್ರೈ ಮಾಡಿದ್ರು. ಈ ಮಾತುಗಳ ವಿಡಿಯೋ ಕ್ಲಿಪ್ ಕೂಡ ಪ್ರಸಾರವಾಯಿತು. ಇದು ಮನೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ರಾಶಿಕಾ ಶೆಟ್ಟಿ ತಕ್ಷಣವೇ ಇದನ್ನ ತಿರಸ್ಕರಿಸಿದ್ರು. ಧ್ರುವಂತ್ ಹೇಳಿದ್ದು ಸಂಪೂರ್ಣ ತಪ್ಪು, ನಾನು ಅಂತಹ ಯಾವುದೇ ಪ್ರಯತ್ನ ಮಾಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ರು. ಸುದೀಪ್ ಅವರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಎರಡು ಪಕ್ಷಗಳನ್ನ ಕೇಳಿದ್ರು. ಧ್ರುವಂತ್ ಕೂಡ ತನ್ನ ಮಾತು ತಪ್ಪು ಎಂದು ಒಪ್ಪಿಕೊಂಡ್ರು. ನಾನು ತಪ್ಪು ಮಾಡಿದ್ದೇನೆ, ಕ್ಷಮಿಸಿ ಎಂದು ಅವರು ಹೇಳಿದರು. ಇದರಿಂದ ವಿಷಯ ಸ್ವಲ್ಪ ಮಟ್ಟಿಗೆ ಶಾಂತವಾಯಿತು. ಆದ್ರೆ ಸುದೀಪ್ ಅವರು ಇಲ್ಲಿ ನಿಲ್ಲಲಿಲ್ಲ. ಅವರು ಕಥೆಯ ಮತ್ತೊಂದು ಕೋನವನ್ನ ಬಯಲು ಮಾಡಿದ್ರು. ರಾಶಿಕಾ ಅವರು ಹಿಂದೆ ಧ್ರುವಂತ್ ಅವರ ಬೆಲ್ಟ್ ಅನ್ನ ತೆಗೆದುಕೊಂಡು ತಮ್ಮ ಬಳಿ ಇಟ್ಕೊಂಡಿದ್ರು. ಇದು ಯಾಕೆ ಎಂಬ ಪ್ರಶ್ನೆ ಸುದೀಪ್ ಅವರನ್ನ ಕಾಡಿತ್ತು. ನೀವು ಆ ವ್ಯಕ್ತಿಯ ಬೆಲ್ಟ್ ಅನ್ನ ತೆಗೆದುಕೊಂಡು ಇಟ್ಟುಕೊಂಡಿದ್ರಿ ಎಂದ ಮೇಲೆ ಜನರಿಗೆ ಏನೋ ಒಂದು ಸಂಬಂಧ ಇದೆ ಎಂದೇ ಅನ್ನಿಸುತ್ತದೆ. ಇದು ಸರಿದಾರಿ ಅಲ್ಲ ಎಂದು ಸುದೀಪ್ ತೀವ್ರವಾಗಿ ಪ್ರಶ್ನಿಸಿದರು. ರಾಶಿಕಾ ಅವರು ಏನನ್ನೋ ಸಮರ್ಥನೆ ಹೇಳಲು ಪ್ರಯತ್ನಿಸಿದರು. ಆದರೆ ಸುದೀಪ್ ಅವರ ಮಾತುಗಳು ಅವರನ್ನ ಮೂಕವಾಗಿಸಿತ್ತು. ಇದರ ನಂತರ ಸುದೀಪ್ ಅವರು ರಿಷಾ ಗೌಡ ಅವರ ಕಡೆಗೆ ತಿರುಗಿದರು. ರಾಶಿಕಾ ಅವರು ಧ್ರುವಂತ್ಗೆ ನೀನು ಲವ್ ಟ್ರ್ಯಾಕ್ ಶುರು ಮಾಡು ಎಂದು ಹೇಳಿದಾಗ ರಿಷಾ ಗೌಡ ಅವರು ವಾಕಿಂಗ್ ಮಾಡುವಂತೆ ನಡೆದುಕೊಂಡಿದ್ದರು. ಇದು ಸುದೀಪ್ ಅವರನ್ನ ತೀವ್ರ ಕೋಪಕ್ಕೀಡು ಮಾಡಿತ್ತು. ಧ್ರುವಂತ್ ಕೂಡ ಯಾರೋ ಒಬ್ಬರ ಮಗ, ಅವನ ಬಗ್ಗೆ ಹೀಗೆ ಹೇಳೋಕೆ ನಿಮಗೆ ಹೇಗೆ ಮನಸ್ಸು ಬರುತ್ತೆ? ಲವ್ ಸ್ಟೋರಿ ಮಾಡಿ ಗೆಲ್ಲಬಹುದು ಎಂದು ಭಾವಿಸಬೇಡಿ. ಇದು ಆಟದ ಮನೆ, ಛತ್ರ ಅಲ್ಲ. ಈ ವೇದಿಕೆಯನ್ನ ಹಾಳು ಮಾಡಬೇಡಿ ಎಂದು ಸುದೀಪ್ ಗುಡುಗಿದರು. ರಾಶಿಕಾ ಮತ್ತು ರಿಷಾ ಅವರು ಮೌನವಾಗಿ ಕುಳಿತಿದ್ರು. ಸ್ನೇಹಿತರೆ, ರಾಶಿಕಾ ಹಾಗೂ ರಿಷಾ ಅವರ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.